ನೋಡಿ ಗೈಸ್, ಇದು ಉಲ್ಟಾ ಇಟ್ಟಿದೆ ಅಲ್ಲಮ್ಮ. ಒಂದು ನಿಮಿಷ ಗೈಸ್. ನೋಡಿ, ಇವತ್ತು ನನಗೆ ಮಮ್ಮಿ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅದ್ರಲ್ಲಿ ಚೀಸ್ ಕೂಡ ಹಾಕ್ಕೊಟ್ಟಿದೆ. ಇದು ನನ್ನ ಬ್ರೇಕ್ಫಾಸ್ಟ್. ಮತ್ತೆ ಮಮ್ಮಿ ಆಮೇಲೆ ಎಲ್ಲರೂ ಉಪ್ಪಿಟ್ಟು ತಿಂತಾ ಇದ್ದಾರೆ ನೋಡ್ರಿ. ವಾವ್ ಗೈಸ್, ನೋಡಿ ನಮ್ದು ಬ್ಯೂಟಿಫುಲ್ ಚಿಕ್ಕ ಗಾರ್ಡನ್ ಅಲ್ಲಿ ಎಷ್ಟು ಫ್ಲವರ್ಸ್ ಬಂದಿದಾವೆ ನೋಡಿ. 1 2 3 4 ಇಲ್ಲಿ 5, ಇದು ಇನ್ನೂ ಒಂದು ಅರಳಬೇಕು, ಇನ್ನೂ ಅರಳಿಲ್ಲ. 6 6 ಫ್ಲವರ್ಸು. ಆ ಕಡೆ ಒಂದು ಪಿಂಕ್ ಕಲರ್ ಫ್ಲವರ್ ಬಂದಿದೆ. 7 8 9 10 ಫ್ಲವರ್ಸ್ ಮತ್ತೆ ಅಷ್ಟು ಬಡ್ಸು ಇದಾವೆ. ಇದು ಇನ್ನೂ ಬೆಳೆದಿಲ್ಲ. ಇದು ಯಾವ್ದೋ ತಾನೇ ಬೆಳೆದಿದೆ. ಇದಲ್ಲ, ಇದು ಅಲ್ಲಮ್ಮ ತಾನೇ ಬೆಳೆದಿರೋದು. ಇದ್ರಲ್ಲಿ ಬ್ಲೂ ಕಲರ್ ಫ್ಲವರ್, ಪರ್ಪಲ್ ಫ್ಲವರ್ ಬರ್ತವೆ, ಇನ್ನ ಬಂದಿಲ್ಲ. ಇದು ಯಾವ್ದಮ್ಮ? ತುಳಸಿ. ಇಷ್ಟು ಚೆನ್ನಾಗಿ ಬಂದಿದಾವ ಲೀವ್ಸ್. ತುಳಸಿ ಅಂತ ಇದು ಗೊತ್ತೇ ಆಗ್ಲಿಲ್ಲ. ಕರೆಕ್ಟ್ ನೋಡಿ, ಇಲ್ಲಿ ಈ ತರ ಪರ್ಪಲ್ ಫ್ಲವರ್ಸ್ ಬರ್ತಾ ಇದಾವೆ ನೋಡಿ ಗೈಸ್. ಇಲ್ಲಿ ಕಾಣ್ತಾ ಇದಲ್ಲ. ಆಮೇಲೆ ಅದು ಇನ್ನೂ ಒಂದು ಯಾವ್ದೋ ಚಿಕ್ಕ ಬೇಬಿ ಫ್ಲವರ್ ಬಂದಿತ್ತು. ಬಂದಿಲ್ಲ. ಆ ಕಡೆ ಬಂದಾವ ನೋಡಿ, 2 3 ಬಂದಾವ ನೋಡಿ. ಇಲ್ಲಿ 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 ಎಲ್ಲೋ ಫ್ಲವರು ಚಿಕ್ಕೂ ಇರ್ತಾವ, ಅವು ದೊಡ್ಡ ಆಗಲ್ಲ. ಎಲ್ಲೋ ಆ ಸೈಜ್ ಫ್ಲವರ್ ಅವು. ಅದನ್ನ ಕಿತ್ತಕ್ಕೆ ಎಲ್ಲಿ ಬರುತ್ತೆ? ಸುಮ್ನೆ ಶೋ. ಆಮೇಲೆ ಬ್ಲೂ ಕಲರ್ ದೊಡ್ಡ ಆಗ್ತಾವ ಇನ್ನ, ಅಲ್ಲ? ನೀರ್ ಹಾಕ್ಬೇಕು ನೋಡಿ ಗೈಸ್. ಎಲ್ಲ ಫ್ಲವರ್ಸ್ ನಾನು ಕೈಯಲ್ಲಿ ಹಿಡ್ಕೊಂಡಿದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ನೋಡಿ. 4 ರೋಸ್ ಬಂದಾವೆ, ಇವು 3 ಪಿಂಕ್ ಫ್ಲವರ್, ಮತ್ತೆ 2 ಹಿಬಿಸ್ಕಸ್ ಬಂದಿದಾವ್. 4 3 2 ಎಷ್ಟು ಬ್ಯೂಟಿಫುಲ್ ಇದಾವ್ ನೋಡಿ. ನೋಡಿ ಗೈಸ್, ನಿಮ್ ಬ್ಲಾಗರ್ ಸೋಪ್ ಮಾಡಿ 2 ಡೇಸ್ ಆಗೋಯ್ತು. ಅದನ್ನ ರಿಮೂವ್ ಮಾಡಕ್ಕೆ ಅವರಿಗೆ ಕಾಲೇಜ್ ಇದ್ರಲ್ಲಿ ಟೈಮ್ ಇರ್ಲಿಲ್ಲ. ಸೊ ಸ್ವಲ್ಪ ಅದಕ್ಕೆ ಅದು 2 ಡೇಸ್ ಆಗಿದ್ದಕ್ಕೆ ಸ್ವಲ್ಪ ಡಿಸ್ಮೆಂಟಲ್ ಆಗಿದೆ. ಏನು ಮಾಡಕ್ಕಾಗಲ್ಲ ನೋಡಿ. ಇದೇನು ಒಂದು ಇಮೋಜಿ ಇತ್ತಲ್ಲ, ಇದು ಲಯನ್. ಇದು ಲಯನಾ? ಇದು ಓ ಯಾ ಲಯನ್ ಇಂದ ಆಕ್ಚುಲಿ ಒಂದು ಪಾರ್ಟ್ ನಿಮ್ ಬ್ಲಾಗರ್ ಸ್ವಲ್ಪ ಇದ್ ಮಾಡ್ಬಿಟ್ರಲ್ಲ 2 ಡೇಸ್ ಆಗಿದ್ದಕ್ಕೆ. ಮಾಯಿಶ್ಚರ್, ಮಳೆಗಾಲ ಬೇರೆ, ಮಳೆಗಾಲದಲ್ಲಿ ಸ್ವಲ್ಪ ಮಾಯಿಸ್ಟ್ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಇಶ್ಯೂ ಆಗಿದೆ ಸ್ವಲ್ಪ ನೋಡಿ. ಈಗ ನೀವು ಒಂದ್ ಕೆಲಸ ಮಾಡಿ, ಈ ತರ ಉಲ್ಟಾ ಇಟ್ಟು ಟ್ಯಾಪ್ ಮಾಡಿದ್ರೆ ಐ ಥಿಂಕ್ ಬಿದ್ಬಿಡುತ್ತೆ. ಟ್ರೈ ಮಾಡಿ. ಇದು ಇಮೋಜಿ ಇತ್ತಲ್ಲ, ಅದು ಕ್ಲೌನ್ ಇನ್ ಇಮೋಜಿ ನೋಡಿ. ಕ್ಲೌನ್ ಇಮೋಜಿ ಎಷ್ಟು ಸಾಫ್ಟ್ ಇದೆ ನೋಡಿ. ನೀವು ಉಲ್ಟಾ ಇಟ್ಟು ಟ್ಯಾಪ್ ಮಾಡಿದ್ರೆ ಐ ಥಿಂಕ್ ಅವು ಬೀಳ್ತವೆ ನೋಡಿ. ಆ ತರದಿಂದ ಸ್ವಲ್ಪ ಮುರಿಯುತ್ತೆ ಅನ್ಸುತ್ತೆ. ಉಲ್ಟಾ ಇಟ್ಬಿಟ್ಟು ಟ್ಯಾಪ್ ಮಾಡಿ. ನೋಡಿ, ಹೌದಾ? ಇದು ಮಂಕಿ. ಏನು ಮಂಕಿ? ಇದು ಮಂಕಿ. ನೋಡಿ, ಜಿರಾಫ್. ಹಿಂಗಲ್ಲ, ಹಂಗಿದೆ ನೋಡಿ, ಜಿರಾಫ್. ನೋಡಿ ಗೈಸ್, ಇವಾಗೇ ನಿಮ್ಮ ಬ್ಲಾಗರ್ ಮಾಡಿರೋ ಸೋಪುಗಳನ್ನ ನೀವು ಸ್ವಲ್ಪ ನೋಡಿ. ಕಾಣ್ತಾ ಇದೆ ಮಂಕಿ, ಜಿರಾಫ್, ಲಯನ್, ಒಂದು ಇಮೋಜಿ. ಎಷ್ಟು ಹೌದಾ? ಎಷ್ಟು ಕ್ಯೂಟ್ ಆಗಿ ಬಂದಿದಾವೆ ಮಕ್ಕಳಿಗೆ. ನೀವು ಮಕ್ಕಳಿಗೆ ಇದನ್ನ ಮನೇಲಿ ಮಾಡಿಸ್ಬೋದು ತಗೊಂಡು. ಅವ್ರಿಗೆ ಆಕ್ಟಿವಿಟೀಸ್ ಆಗುತ್ತೆ, ಬ್ಯುಸಿ ಇರ್ತಾರೆ. ಮತ್ತೆ ಈ ಸೋಪ್ ಹ್ಯಾಂಡ್ ವಾಶ್ ಮಾಡ್ಕೊಳಕ್ ಯೂಸ್ ಮಾಡಿ, ಬಟ್ ಬಾಡಿ ಎಲ್ಲ ಯೂಸ್ ಮಾಡಬೇಡಿ ಆದಷ್ಟು. ಯಾಕಂದ್ರೆ ಇದು ತುಂಬಾ ಲೋ ಕೆಮಿಕಲ್ ಇಂದ ಮಾಡಿರ್ತಾರೆ ಆಕ್ಟಿವಿಟೀಸ್ಗೋಸ್ಕರ. ಇದನ್ನ ಬಾಡಿ ವಾಶ್ಗೆಲ್ಲ ಯೂಸ್ ಮಾಡಿದ್ರೆ ಏನಾದ್ರೂ ಸ್ಕಿನ್ ಡಿಸೀಸ್ ಆಗ್ಬೋದು. ಸ್ಕಿನ್ ಡಿಸೀಸ್ ಅಂತಲ್ಲ, ಈಚಿಂಗ್ ಬರ್ಬೋದು, ಏನೋ ಆಗ್ಬೋದು. ನೋಡಿ, ಅದನ್ನ ಜಸ್ಟ್ ನೀವು ಡೆಮೋ ತೋರಿಸ್ತಾರೆ ನಿಮ್ ಬ್ಲಾಗರ್ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ. ನೋಡಿ, ಅದೇನ್ ಪೀಸಸ್ ಇದೆ ಅದನ್ನೇ ಡೆಮೋ ತೋರಿಸ್ತೀನಿ. ಸೊ ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ದ, ಹಸಿ ಮಾಡ್ಕೊಂಡ. ಈ ಸೋಪ್ ಇದೆಯಾ ಸದ್ಯಕ್ಕೆ?
ನೋಡಿ, ಏನು ಕಲರ್ ಬರಲ್ಲ ಸೋಪ್, ಏನು ಕಲರ್ ಇಲ್ಲ. ನೀವ್ ಅದು ಅರೆ ಕಲರ್ ಆಗುತ್ತೇನೋ ಕಲರ್ ಹಾಕಿದಿಕ್ಕೆ ಅಂತೇಳಿ ಆತರ ಭಯ ಮಾಡ್ಕೋಬೇಡಿ, ಏನು ಕಲರ್ ಆಗಲ್ಲ. ನಾರ್ಮಲ್ ಸಿಂಪಲ್ ಸೋಪ್. ಸೊ ಡನ್ ಡನ್ ಗೈಸ್. ಕ್ಯಾರೋಲಿನಾ ಅಂಡ್ ಲಿಂಡಾ ಅಂತ 2 ಪ್ಲೇಯರ್ಸ್, ವಿಂಬಲ್ಡನ್ ಪ್ಲೇಯರ್ಸ್. ಅವ್ರು ಚೆಕ್ ರಿಪಬ್ಲಿಕ್ ಅನ್ನೋ ಒಂದು ಕಂಟ್ರಿಗೋಸ್ಕರ ಜೊತೆಗೆ ಯಾವಾಗ್ಲೂ ಅಂದ್ರೆ ಆಡ್ತಿದ್ದಾರೆ. ಇವಾಗ ನೋಡಿದ್ರೆ ಅವರು ಈಗ ನೆಕ್ಸ್ಟ್ ಫೈನಲ್ಸ್ ಅಲ್ಲಿ ಈಚ್ ಅದರ್ ಅಗೇನ್ಸ್ಟ್ ಆಡ್ತಾ ಇದ್ದಾರೆ ಫಸ್ಟ್ ಟೈಮ್. ಸೊ ನೀವು ನೋಡಿ, ಯಾವ್ದೇ ತರದ್ದು ಪ್ರೊಫೆಷನಲ್ ಸೆಟ್ಟಿಂಗ್ ಅಲ್ಲಿ ನಿಮ್ಗೆ ಯಾವಾಗ ಫ್ರೆಂಡ್ಸ್ ಇರ್ತಾರೆ ಅವಾಗ ನಾವು ಅನ್ಕೊಂತಿರ್ತೀವಿ ದಟ್ ಓಕೆ ಇದು ಸ್ಪರ್ಧೆ, ಅದನ್ನ ಲೈಟ್ ಆಗಿ ತಗೊಳ್ಬಹುದು ಅಂತ. ಬಟ್ ಯಾವಾಗ ಒಂದ್ ಕಾಂಪಿಟೇಷನ್ ಅಂತ ಬರುತ್ತಲ್ಲ, ಅವಾಗ ಫ್ರೆಂಡ್ಶಿಪ್ಸ್ ಕೂಡ ನಾವು ಸೈಡಿಗೆ ಇಟ್ಬಿಟ್ಟು ನಾವು ಪ್ರೊಫೆಷನಲ್ ಆಗ್ಬೇಕಾಗುತ್ತೆ. ಇದು ಒಂದು ಕಾಂಪ್ಲೆಕ್ಸಿಟಿ ಲೈಫ್ ಎಂದು. ಮತ್ತೆ ಇನ್ನೊಂದೇನ್ ಹೇಳ್ಬೇಕಿತ್ತು ಅಂದ್ರೆ, ಕರ್ನಾಟಕಗೋಸ್ಕರ ತುಂಬಾ ಜಾಸ್ತಿ ಒಳ್ಳೆ ಗುಡ್ ನ್ಯೂಸ್ ಇದು. ವರ್ಲ್ಡ್ ಬ್ಯಾಂಕ್ ಏನಿದೆ ಅಲ್ಲ, ಅವ್ರು ಏನ್ ಪರ್ ಕ್ಯಾಪಿಟಾ ಇನ್ಕಮ್ ಅನೌನ್ಸ್ ಮಾಡ್ತಾರೆ. ಆ ಪರ್ ಕ್ಯಾಪಿಟಾ ಇನ್ಕಮ್ ಇಂದ ಪ್ರಕಾರ ಇಂಡಿಯಾ ಲೋ ಮಿಡಲ್ ಇನ್ಕಮ್ ಅಲ್ಲೇ ಬರ್ತಾ ಇದೆ ಈ ಸರಿ ಕೂಡ. ಆದ್ರೆ ಇಂಡಿಯಾ ಇಂದು 5 ಸ್ಟೇಟ್ಸ್, ಫಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಕರ್ನಾಟಕ ಇದೆ ಗೈಸ್. ಫಸ್ಟ್ ಒನ್ ಬಂದ್ಬಿಟ್ಟು ಡೆಲ್ಲಿ, ಸೆಕೆಂಡ್ ಕರ್ನಾಟಕ, ಥರ್ಡ್ ತೆಲಂಗಾಣ, ಫೋರ್ತ್ ತಮಿಳ್ನಾಡು, ಮತ್ತೆ ಫಿಫ್ತ್ ಗುಜರಾತ್. ಈ 5 ಸ್ಟೇಟ್ಸ್ ಏನ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಅದು ಅಪ್ಪರ್ ಮಿಡಲ್ ಇನ್ಕಮ್ ಅಲ್ಲಿ ಬರುತ್ತೆ. ಸೊ ನಮ್ದು ತುಂಬಾ ಅಭಿವೃದ್ಧಿ ಆಗಿದೆ ಅಂತ. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಬೇಸಿಕಲಿ ಆವರೇಜ್ ಮಾಡಿದ್ರೆ ಇನ್ಕಮ್ ಒಂದ್ ಸ್ಟೇಟ್ ಇಂದು, ಆಮೇಲೆ ಅದನ್ನ ಎಷ್ಟು ಜನ ಇದಾರೆ ಸ್ಟೇಟ್ ಇಂದ ಅದನ್ನ ಡಿವೈಡ್ ಮಾಡಿದ್ರೆ ಏನ್ ನಂಬರ್ ಬರುತ್ತಲ್ಲ ಅದು ಪರ್ ಕ್ಯಾಪಿಟಲ್ ಇನ್ಕಮ್, ಅಂದ್ರೆ ಅರ್ನಿಂಗ್ ಪರ್ ಇಂಡಿವಿಜುವಲ್ ಅಂತ ನಾವು ಹೇಳ್ಬೋದು. ಸೊ ಅದ್ರ ಪ್ರಕಾರ ಈ 5 ಸ್ಟೇಟ್ಸ್ ಅಪ್ಪರ್ ಮಿಡಲ್ ಬರ್ತಿದೆ. ಅಂಡ್ ಎಸ್ಪೆಷಲಿ ಈಗ ಈ ಸರಿ ವಿಯೆಟ್ನಾಂ ಮತ್ತೆ ಇಂಡೋನೇಷ್ಯಾ ಅಂಡ್ ಶ್ರೀಲಂಕಾ ಇದೆ ಅಲ್ಲ ಗೈಸ್, ಈ 3 ಕಂಟ್ರಿ ಕೂಡ ಟೋಟಲಿ ಬಂದಿರೋದು ರಿಚ್ ಕಂಟ್ರೀಸ್ ಅಲ್ಲಿ ಬಂದಿದೆ. ಆದ್ರೆ ವಿಯೆಟ್ನಾಂ ಮತ್ತೆ ಇಂಡೋನೇಷ್ಯಾಕಿನಾನು ಜಾಸ್ತಿ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ಕರ್ನಾಟಕ ಮತ್ತೆ ಡೆಲ್ಲಿದಿದೆ. ಸೊ ಇದು ನಮ್ಮೆಲ್ಲರಿಗೋಸ್ಕರ ತುಂಬಾ ಒಳ್ಳೆ ನ್ಯೂಸ್, ದಟ್ ನಮ್ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಸ್ಟೇಟ್ ಅಂತ. ಸೊ ಯಾ, ಗೋಬಿ 65 ಆ್ಯಂಡ್ ಕೆಚಪ್ಪು. ಇದು ಇದು ಓಪನ್ ಮಾಡಕ್ಕೆ ಹೆಲ್ಪ್ ಮಾಡಬೇಕಿತ್ತು. ವಾವ್, ಪೂಜೆಗೆ ಏನಾರ ಇದು ಮಾಡ್ಕೊಟ್ಟು ಬರ್ತೀವಾ, ಟೇಸ್ಟಿ. ಹಾಯ್ ಗೈಸ್, ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು, ಲೆಗ್ ಡೇ ಇತ್ತು ಇವತ್ತು. ಅಂಡ್ ಈಗ ಈತಾ ಮೂವಿ ಬರ್ತಾ ಇತ್ತು ಶ್ರದ್ಧಾ ಕಪೂರ್ದು ಒಂದು, ಅದ್ರದ್ದು ಏನ್ ಒಂದು ರೀಲ್ ಇದೆ ಅದನ್ನ ಮಾಡೋಣ ಅಂತ. ಅದಕ್ಕೆ ನೈಟ್ ಲೈಟೇ ಬೇಕು ಸ್ಪೆಸಿಫಿಕಲಿ ಅಂತ ಇತ್ತು. ಸೊ ಹಾಗಾಗಿ ಇವಾಗ ನಾ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಫುಲ್ ಸ್ಯಾರಿ ಹಾಕೊಂಡ್ಬಿಟ್ಟು ನಿಮಗೆ ನನ್ನ ಲುಕ್ ತೋರಿಸ್ತೀನಿ. ಯಾವ್ದು ಬ್ಲೌಸ್ ಇದು ಫಿಕ್ಸಾ? ಇದು ನಿನಗೊಂಚೂರು ಸ್ಟಿಚ್ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಚೆನ್ನಾಗೇ ಕಾಣಲ್ಲ. ಅಯ್ಯ, ಅವಳ ಥರ ನಾವು ಪಿನ್ ಹಾಕನ್. ಗಲೀಜು ಬೇಡ. ಇದನ್ನ ಪೆಟಿಕೋಟು ಇಲ್ಲ, ಅದಕ್ಕೇನೇ ಪೇಟಿಕೋಟ್ ಇಲ್ಲ. ಅಲಿಬಾಬಾ ಖಜಾನಾ ಗೈಸ್ ನೋಡಿ, ಫುಲ್ ಆನ್. ಇಲ್ಲಿ ನೋಡಿ ಗೈಸ್, ಫುಲ್ ಆನ್ ಮೆಹನತ್ ಆಗ್ತಾ ಇದೆ ಇಲ್ಲಿ. ಇವಾಗ ನಾನು ಕೂಡ ಮೆಹನತ್ ಮಾಡ್ತೀನಿ, ಅದನ್ನ ನಮ್ಮ ಮಮ್ಮಿನೇ ನಿಮಗೆ ತೋರಿಸ್ತಾರೆ. ನಾವೆಲ್ಲ ಕಷ್ಟ ಪಡ್ತಿದೀವಿ ಸಿಕ್ಕಾಪಟ್ಟೆ ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ. ಸ್ಯಾರಿ ಚೂಸ್ ಮಾಡಕ್ ಬಂದ್ವಿ ಇವಾಗ. ಅಲ್ಲಿಂದ ಯಾವ್ದು ಸ್ಯಾರಿ ಸೆಟ್ ಆಗ್ಲಿಲ್ಲ, ಇಲ್ಲೇ ಬಾರ್ಡರ್ ಸ್ಯಾರಿಗಳು ನೋಡ್ಬೇಕು ಅಂತ ಬಂದಿದೀವಿ. ಇದೆ ನಾನು ಮಾಡ್ಕೊಂಡೆ, ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ತಿದೀವಿ ಗೈಸ್. ನನಗೆ ಈ ಹೈಟ್ ಬಂದ್ರೆ ಸಾಕು, ಫ್ಯಾನ್ ಆಫ್ ಮಾಡೋಣ ನೆಕ್ಸ್ಟ್. ಹಿಂಗ ಅಲ್ಗಾಡ್ತಿದ್ರೆ ಚೆನ್ನಾಗಿ ಇಲ್ಲ ಈಗ ವರ್ಕ್ ಮಾಡೋರ್ಗುನು ಶೆಕೆ ಆಗತ್ತೆ ಅನ್ನೋಗೋಸ್ಕರ ಇದು ಇಡಿಲ್ಲ. ನಾನ್ ಕುಡಿ ಅದನ್ನೇ ಅಲ್ಲಿ ಸಮ ಮಾಡ್ಕೋ ಎರಡು. ಮಾಡ್ತೀನಿ. ಮಮ್ಮಿ ಟೈಮಲ್ಲಿ ರೀಲ್ಸ್ ಇದ್ದಿದ್ರೆ ಮಮ್ಮಿ ಫುಲ್ ಫೇಮಸ್ ಇರ್ತಿದ್ರು. ಯಾರು ಆ ಹೇರ್ ಸ್ಟೈಲಿಸ್ಟ್ ಯಾರು ಅವಶ್ಯಕತೆ ಇರ್ತಿದ್ದಿಲ್ಲ ನಿಮಗೆ. ನೋಡು ಅಮ್ಮ, ನನಗೆ ಕೆಳಗೂ ಬೇಕಮ್ಮ. ಹೌದಾ? ಸಿಂಗಲ್ ಬಿಡಿ. ಸಿಂಗಲ್ ಬಿಟ್ರೆ ಏನ್ ಉದ್ದಕ್ ಬಿಡ್ಬೇಕಾಗತ್ತೆ? ಅದೇ ಸುಮ್ನೆ ಉದ್ದಕ್ ಬಿಟ್ಬಿಡೋಣ. ಇದಕ್ ಹಾಕೋಣ. ಏನು ಹಿಂಗೆ ಇದನ್ನ ಕೆಳಗಡೆ ತಗೋಣ, ಏನ್ ಬಾರ್ಡರ್ ಕೆಳಗಡೆ? ನಾನು ಹೇಳ್ತಿರೋದು ನಾವು ಒಂದ್ ನಿಮಿಷ, ಇದು ಸೀದಾನಾ? ಉಲ್ಟಾ ಅದು, ಇದು ಸೀದಾ. ಈ ಸ್ಯಾರಿ ಇಷ್ಟು ತೆಳ್ಳಗಿದೆ ಅಲ್ಲ, ವೈಡ್ ಇಲ್ಲ. ಅಯ್ಯ, ಆಮೇಲೆ ಟ್ರಾನ್ಸ್ಪರೆಂಟ್ ಕಾಣ್ಬಾರ್ದಲ್ಲ. ಕೆಳಗ್ ಬಿಡಿ. ಸರಿ ಎಲ್ಲ ಹಾಗೆ. ನಾನು ಅದಕ್ಕೆ ಹೇಳ್ತಿದ್ದೀನಿ ಈ ತರ ಬಿಡಕ ಅಂತ. ಈ ತರ
ಈ ತರ ಬಿಟ್ರೆ ಅಲ್ಲಿ ಫಿಟ್ ಆಗಲ್ಲ ಅದ್ರಲ್ಲಿ ಫುಲ್. ಅರೆ ನಾನು ಈಗ ಹಾಕ್ತೀನಿ ಇರು, ಒಂದ್ ನಿಮಿಷ ಹಿಡ್ಕೊ. ಹಾ ಮತ್ತೆ ಕ್ಲಿಪ್ ಬೇಕಾ? ಕೆಳಗ್ ನೋಡು ಹೈಟ್. ಹಾ ಹಾ ಫುಲ್ ಬೇಕು ಎಕ್ಸಾಕ್ಟ್ಲಿ. ಅಂದ್ರು ಈ ಬ್ಲಾಕ್ ಅನ್ನ ಹಿಂದೆ ಕಟ್ಬೇಕು, ಇದು ಚೆನ್ನಾಗ್ ಕಾಣ್ತಾ ಇಲ್ಲ. ಅಲ್ಲ ಇದು ಪಿನ್ ಅಪ್ ಮಾಡ್ಬಿಡನ್ ಕೆಳಗೆ. ಹಾ ಸರಿ. ಬ್ಲಾಕ್ ಒಳಗ್ ಕಾಣ್ಲಿಲ್ಲ ನಂಗೆ. ಇನ್ನೊಂದ್ ಸ್ಯಾರಿ ತರ್ಲಾ? ಅರೆ ಇರು ಒಂದ್ ನಿಮಿಷ. ಹಾ ನೋಡು ಈ ತರ. ಹಾ ಆಗುತ್ತಲ್ಲ ಫಿಟ್? ಈ ತರ ಆಗುತ್ತಲ್ಲ ಬಾರ್ಡರ್ ಅಲ್ಲೇ ತಗೊಳ್ಳೋಣ ವಿಡಿಯೋನ. ಏನ್ ಇನ್ನೊಂದ್ ಸ್ಯಾರಿ ಹಾಕೋಣ? ನಾನು ಅದನ್ನೇ ಹೇಳ್ತಿದ್ದೀನಿ, ನನಗೆ ಸ್ಪೇಸ್ ಹಿಡ್ದಂಗ್ ಆಗ್ಬಿಡುತ್ತೆ. ನಾನ್ ತರ್ತೀನಿ, ನೀವ್ ಇಲ್ಲೇ ಇರ್ರಿ. ಸ್ವಲ್ಪ ಲಾವಣಿ ಸ್ಯಾರಿ ಹಾಕೊಳ್ಳೋದು ಡಿಫಿಕಲ್ಟೇ, ಯಾಕೆಂದರೆ ಅದು ಕಚ್ಚಾ ಹಾಕೋಬೇಕಲ್ಲ. ಸೊ ಸ್ಯಾರಿ ತುಂಬ ದಪ್ಪ ಇದ್ರೂ ಕಷ್ಟನೇ, ತೀರಾ ತೆಳ್ಳಗಿದ್ರೂ ಕಷ್ಟ. ಅದು ಸಿಲ್ಕ್ ಸ್ಯಾರಿನೇ ಆಗಬೇಕು ಮೇನು. ಇದು ನಂದು ಬನಾರಸ್ ಸ್ಯಾರಿ ಇದೆ. ಸೊ ಬನಾರಸ್ ಸ್ಯಾರಿ ಅಂದರೆ ಸ್ವಲ್ಪ ಥಿಕ್ಕೇ ಬರುತ್ತೆ ಅದು ಸ್ಯಾರಿ. ಈ ಬಾರ್ಡರು ಇದೆಲ್ಲ ತುಂಬ ಕಷ್ಟ. ಪಲ್ಲು ಮಾಡೋದಾಗಲಿ, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಟೈಮ್ ತಗೊಳತ್ತೆ. ನೋಡಿ ಗೈಸ್, ನನ್ನ ಸ್ಯಾರಿ ರೆಡಿ. ಓ ಓಕೆ ಆಯ್ತಲ್ಲ, ಒಂದ್ ನಿಮಿಷ. ಟಂಚನ ನೋಡಿ ಹೇಗೆ ಕಾಣ್ತಾ ಇದ್ದೀರಿ. ಇವಾಗ ಎಲ್ಲ ಆಕ್ಸೆಸರೀಸ್ ಬರಬೇಕು. ಇದು ಸೊಂಟ ಕಟ್ಟದ್ದು, ಮೇಕಪ್ಪು, ಹೇರು ಅದೆಲ್ಲ ಮಾಡ್ಕೊಂಡ್ಬಿಟ್ಟು ನಿಮಗೆ ನಾವು ಫೈನಲ್ ಲುಕ್ ತೋರಿಸ್ತೀವಿ. ಮೈ ಗಾಡ್, ನೋಡಿ ಇಲ್ಲಿ ಲೆಜೆಂಡರಿ ಮೂಮೆಂಟ್. ಮಮ್ಮಿ ನನಗೆ ಆಲ್ತಾ ಹಚ್ತಿದ್ದಾರೆ. ಇಯರ್ಸ್ ಆದ್ಮೇಲೆ ಆಲ್ತಾ ಹಚ್ಕೊತಿದ್ದೀನಿ. ಸೂಪರ್. ಹಾಯ್ ಗೈಸ್, ನನ್ನ ಫೈನಲ್ ಲುಕ್ ರೆಡಿ ಆಯಿತು ನೋಡಿ. ಬಳೆ ಮತ್ತು ಆಲ್ತಾ ಹಚ್ಕೊಂಡಿದ್ದೀನಿ ಆ್ಯಂಡ್ ರಿಂಗ್ಸ್ ಇದೆ. ಕಾಲಿಗೂ ಕೂಡ ನೋಡಿ, ಕಾಲಿ ಕೂಡ ಆಲ್ತಾ, ಮತ್ತು ಇಲ್ಲಿ ಪಾಯಲ್ಲೂ ಕೂಡ ಇದೆ. ಗೆಜ್ಜೆ 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 ಹಾಂ, ಆ್ಯಕ್ಚುಲಿ ಪ್ರಾಪರ್ ಭರತನಾಟ್ಯ ಗೆಜ್ಜೆ ಗೆಜ್ಜೆ. ಹಾಂ, ಅದಾದಮೇಲೆ ರಿಂಗ್ಸು ಆ್ಯಂಡ್ ನತ್ತು. ಸೊ ನೀವು ಗೆಸ್ ಮಾಡ್ಬೋದು. ಈತ ಹೇಳಿದ್ದೆ, ಈತ ಥರ ಎಲ್ಲ ಫುಲ್ ರೆಡಿ ಆಗಿರೋದು. ಹೇರ್ ಇಂದೆಲ್ಲ ಬ್ಯಾಕ್ ತೋರಿಸ್ಬಿಡೋಣ. ದಿಸ್ ಇಸ್ ದ ಫೈನಲ್ ಲುಕ್. ಥ್ಯಾಂಕ್ ಯು ಗೈಸ್. ಈ ಬ್ಲಾಗ್ ನೋಡೋದಕ್ಕೋಸ್ಕರ, ಈ ಥರನೇ ಕಂಟೆಂಟಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದ್ರ ಜೊತೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಖುಷಿ ಬಾಯ್.